ಉಡುಪಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದ್ರೂ ಕೂಡ ನೆರೆಯ ಹಾವಳಿಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ ಅಂತಾನೆ ಹೇಳ್ಬೋದು. ನಾವೀಗ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿ ಸಮೀಪದ ಭರಣಿಕೊಲ್ಕಿ ಮತ್ತು ಹರೇಮಕ್ಕೆ ಸಂಪರ್ಕ ಸೇತುವೆ ಸಮೀಪ ಇದೆ. ನಾವು ಚಿತ್ರಣವನ್ನ ಗಮನಿಸಬಹುದು. ಕೇವಲ ನೀರಿನ ಸೆಳೆತಕ್ಕೆ ಈ ಒಂದು ಬ್ರಿಡ್ಜ್ ಸೇತುವೆ ಏನಿದೆ ಅದು ಕೊಚ್ಚಿಕೊಂಡು ಹೋಗಿರುವಂತದ್ದು ಮತ್ತು ಸಿಂಕ್ ಆಗಿರುವಂತಹ ಕುಸಿತ ಆಗಿರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಒಂದು ವರ್ಷದ ಹಿಂದೆ ಅಷ್ಟೇ ಈ ಒಂದು ಸೇತುವೆ ಕಾಮಗಾರಿಯನ್ನ ಮಾಡಲಾಗಿತ್ತು. ಆದರೆ ಕಳಪೆ ಕಾಮಗಾರಿಯಿಂದ ಈ ಒಂದು ಸೇತುವೆ ಕುಸಿತಿರುವಂತದ್ದು. ಆರೆಮಗ್ಗೆ ಮತ್ತು ಭರಣಿಕೊಲ್ಕಿ ಎನ್ನುವ ಸಂಪರ್ಕ ಸೇತುವೆ ಕಡಿದು ಹೋಗಿರುವಂತದ್ದು ಈ ಭಾಗದ ಜನರಿಗೆ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗಿರುವಂತದ್ದು. ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಮಕ್ಕಳಿದ್ದಾರೆ. ಶಾಲೆಗೆ ಹೋಗ್ಬೇಕಾದ್ರೆ ಇದೇ ಸೇತುವೆಯನ್ನ ಅವಲಂಬಿಸಿ ಶಾಲೆಗೆ ಹೋಗ್ಬೇಕಾದ ಪರಿಸ್ಥಿತಿ ಇದೆ. ಆದ್ರೆ ಈ ಒಂದು ಸಂಪರ್ಕ ಸೇತುವೆ ಕಡಿತ ಆಗಿದ್ರಿಂದ ಸುಮಾರು 10 ಕಿಲೋಮೀಟರ್ ಸುತ್ತುವರಿದು ಶಾಲೆಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಈ ಭಾಗದ ಜನರು ಕೂಡ ಇಲ್ಲಿಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಅಂದ್ರೆ ಈ ಒಂದು ಸೇತುವೆಯ ಕಾಮಗಾರಿಯ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಯಾಕಂದ್ರೆ ಒಂದು ವರ್ಷದ ಹಿಂದೆ ಅಷ್ಟೇ ಇಲ್ಲಿಯ ಜೀವನ್ ಶೆಟ್ಟಿ ಅನ್ನೋರು ಈ ಒಂದು ಸೇತುವೆ ಕಾಮಗಾರಿಯನ್ನ ನಡೆಸಿದ್ರು. ಆದ್ರೆ ಸೇತುವೆ ಕಾಮಗಾರಿಯನ್ನ ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ರಿಂದ ಈ ರೀತಿಯ ಸಮಸ್ಯೆ ಆಗಿದೆ ಅಂತ ಇಲ್ಲಿಯ ಸ್ಥಳೀಯರು ಆರೋಪವನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಇವತ್ತು ಶಾಲೆಗೆ ರಜೆ ಕೊಟ್ಟಿದ್ದರಿಂದ ಶಾಲಾ ಮಕ್ಕಳು ಕೂಡ ಎಲ್ಲರೂ ಕೂಡ ಅಂದ್ರೆ ಮಕ್ಕಳೆಲ್ಲರೂ ಕೂಡ ಮನೆಯಲ್ಲಿರುವಂತದ್ದು. ಆದ್ರೆ ಶಾಲೆಗೆ ರಜೆ ಕೊಡದಿದ್ರೆ ಮಕ್ಕಳೆಲ್ಲರೂ ಕೂಡ ಇದೇ ಸೇತುವೆಯಲ್ಲಿ ಹೋಗ್ಬೇಕಿತ್ತು. ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಈ ಒಂದು ಅನಾಹುತ ಅಥವಾ ಸೇತುವೆ ಕುಸಿತ ಏನಾದ್ರೂ ಕಂಡಿದ್ರೆ ದೊಡ್ಡ ಅನಾಹುತ ಸಂಭವಿಸುವ ಎಲ್ಲಾ ಸಾಧ್ಯತೆಗಳು ಇತ್ತು ಎಂಬುದು ಕೂಡ ಇಲ್ಲಿಯ ಸ್ಥಳೀಯರು ಆರೋಪ ಮಾಡ್ತಿರುವಂತದ್ದು. ಯಾಕಂದ್ರೆ ಅಂದ್ರೆ ಕಾಮಗಾರಿ ನಡೆಸುವ ಸಂದರ್ಭದಲ್ಲಿ ಕೂಡ ಇಲ್ಲಿಯ ಸ್ಥಳೀಯರು ಹೇಳಿದ್ರು ಈ ಒಂದು ಕಾಮಗಾರಿಯ ನಡೆಸುವ ಸಂದರ್ಭದಲ್ಲಿ ಒಂದು ಉತ್ತಮ ಗುಣಮಟ್ಟದಲ್ಲಿ ಈ ಒಂದು ಸೇತುವೆ ಕಾಮಗಾರಿಯನ್ನ ನಡೆಸಿ ಅಂತ ಅಂದ್ರೆ ಯಾರು ಗುತ್ತಿಗೆದಾರರಿದ್ದಾರೆ ಅವ್ರಿಗೆ ಹೇಳಿರುವಂತದ್ದು. ಆದ್ರೆ ಅವರು ಈ ರೀತಿ ಅಂದ್ರೆ ಕಳಪೆ ಗುಣಮಟ್ಟದ ಸೇತುವೆಯನ್ನ ನಿರ್ಮಾಣ ಮಾಡಿದ್ರಿಂದ ಈ ಒಂದು ಸೇತುವೆ ಈಗ ಕುಸಿತ ಆಗಿ ಸಾಕಷ್ಟು ಸಮಸ್ಯೆ ಉಂಟಾಗಿರುವಂತದ್ದು. ಈ ಒಂದು ಸಮಸ್ಯೆಯಿಂದಾಗಿ ಇಲ್ಲಿಗೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಡಬೇಕು ಮತ್ತು ಯಾರು ಗುತ್ತಿಗೆಯನ್ನ ಪಡೆದುಕೊಂಡಿದ್ದಾರೆ ಅವರು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಡಬೇಕು. ಇಲ್ಲಿಯ ಜನರ ಸಮಸ್ಯೆಗಳನ್ನ ಆಲಿಸಬೇಕು. ಈ ಒಂದು ಕಳಪೆ ಕಾಮಗಾರಿಗೆ ಏನು ಕಾರಣ ಎಂಬುದರ ಬಗ್ಗೆ ಕೂಡ ಪರಿಶೀಲನೆ ಮಾಡಬೇಕು ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂತದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.